ಗ್ರಾಮದಲ್ಲಿ ಒಂದು ರೆಸಾರ್ಟ್ ಆಗಿದೆ, ಸನ್ರೈಸ್ ಅಂತ ಹೇಳಿ. ಇವರು 2 ವರ್ಷ ಹಿಂದೆಯಿಂದನೂ ಇಲ್ಲೇ ಕಮರ್ಷಿಯಲ್ ಆಗಿ ಆ ಜಾಗ ಕನ್ವರ್ಟ್ ಮಾಡಿಕೊಂಡು ಇತ್ತೀಚೆಗೆ ಒಂದು 2-3 ಇಯರ್ಸ್ ಹಿಂದೆ ಮಾಡ್ತಾ ಇದ್ರು. ಅವರು ದಿನ ಒಂದು ಫಾರ್ಮ್ ಹೌಸ್ ಅಂತ ಮಾಡಿಕೊಂಡ್ರು. ಒಂದು ರೈತರದ್ದು ಜಮೀನು ತಗೊಂಡು ಮಾಡುವಾಗ ಅವರು ಪಕ್ಕದಲ್ಲಿರುವಂಥ ಜಾಗಗಳನ್ನು ಒತ್ತುವರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ನೀವು ಕನ್ವರ್ಷನ್ ಲೆಟರ್ನ ಇವ್ರು ಕೊಡ್ತಾರೆ, ನೀವು ನೋಡ್ಬೋದು. ಆ ಕನ್ವರ್ಷನ್ ಲೆಟರಲ್ಲಿ ಒಂದು ರೋಡ್ ಆಕ್ಸೆಸ್ ಇಲ್ಲ, ಆ ಜಾಗಕ್ಕೆ ಹೋಗೋಕ್ಕೆ ಯಾವುದೇ ರೀತಿ ಕನೆಕ್ಷನ್ ಇಲ್ಲ. ಇದನ್ನ ಗ್ರಾಮಸ್ಥರು ಎಲ್ಲರೂ ಸೇರಿಕೊಂಡು, ಪಕ್ಕದಲ್ಲಿರೋ ಅಂಥ ಮನೆಗಳವರು ಎಲ್ಲರೂ ಸೇರಿಕೊಂಡು ಅರ್ಜಿ ಕೊಟ್ಟಿದ್ದಾರೆ DC-ಗೆ. ಈಗ ಅವರು ತುಂಬ ಹೋರಾಟಗಳಾದಮೇಲೆ ಅವರು ಅದನ್ನು ರದ್ದುಪಡಿಸೋಕ್ಕೆ ಅಂತ ಹೇಳಿ ಕೊಟ್ಟಿದ್ದಾರೆ. ಇವಾಗ ಆರ್ಡರ್ ಕೊಟ್ಟಿದ್ದಾರೆ, ಬಟ್ ಇನ್ನೂ ರದ್ದುಪಡಿಸಿಲ್ಲ ಅದನ್ನು. ಇನ್ನೊಂದು ಏನಂತ ಹೇಳಿದ್ರೆ, ಪಕ್ಕದಲ್ಲಿರುವಂಥ ಏನು ಗ್ರಾಮಗಳಿದೆ, ಎಲ್ಲ ಗ್ರಾಮಗಳಿರ್ಬೋದು, ಮನೆಗಳ ಮುಂದೆ ಇರ್ಬೋದು, ಏನೇನು ತೊಗೊಂಬರ್ತಾರೆ, ಪ್ಲಾಸ್ಟಿಕ್ಸ್ ಇರ್ಬೋದು, ಎಲ್ಲನ ಅವರು ಗ್ರಾಮಸ್ಥರುಗಳ ಮನೆ ಮುಂದೆಗಳೆಲ್ಲ ಹಾಕ್ತಾ ಇದ್ದಾರೆ. ರೈತರ ಜಮೀನುಗಳನ್ನ ಒತ್ತುವರಿ ಆಲ್ರೆಡಿ ಮಾಡಾಗಿದೆ. ಇವ್ರದ್ದು ಜಮೀನೇ ಆಲ್ಮೋಸ್ಟ್ ಒಂದು 5-10 ಗುಂಟೆ ಮಾಡಿದ್ದಾರೆ ಆಲ್ಮೋಸ್ಟ್. ಆಮೇಲೆ ಅವರು ಮಾಡಿರೋದಕ್ಕಿಂತ ಹೆಚ್ಚಾಗಿ ಮುಂಚೆ ಬರುವಾಗ ಕೇಳ್ಕೊಂಡು ಬರ್ತಾರೆ, ನಮಗೆ ಒಂದು ಸ್ವಲ್ಪ ಹೋಗಕ್ಕೆ ದಾರಿ ಕೊಡಿ ಅಂತ ಹೇಳಿ. ಹೌದು, ನಮ್ಮ ಸಂಸ್ಕೃತಿ ಹೆಂಗಿದೆ ಅಂತ ಹೇಳಿದ್ರೆ, ಯಾರೋ ಏನೋ ಕೇಳಿದಾಗ ಬಿಟ್ಕೊಡೋದು ಒಂದು, ಯಾಕೆ ನಾವು ರೋಡಿಗೆ ಅಡ್ಡಿಪಡಿಸ್ಬೇಕಂತ. ಆದರೆ ಈಗ ಅವರು ಅಲ್ಲಿರೋ ಜನಗಳನ್ನ ಬೆದರಿಸಿ ಅವ್ರಗಳ ಇರೋವಂಥ ಜಾಗದಿಂದ ಹೋಗೋಕ್ಕೆ ಇದು ಮಾಡ್ಕೊಳ್ತಾ ಇದ್ದಾರೆ, ತೊಂದರೆ ಕೊಡ್ತಾ ಇದ್ದಾರೆ ತುಂಬ. ಆಮೇಲೆ ಎಲ್ಲ ರೀತಿಯಾದ ವೇಸ್ಟ್ಗಳು ಇರ್ಬೋದು, ಅಲ್ಲಿ ಏನು ಕೆರೆಗಳಿರ್ಬೋದು, ಇದಕ್ಕೆಲ್ಲ ಹಾಕ್ತಿದ್ದಾರೆ. ಯಾರೋ ಕ್ವೆಶನ್ ಮಾಡಿದ್ರೆ ಅವ್ರ ಮೇಲೆ ಹೆರಾಸ್ಮೆಂಟ್. ಇವರು ಏನು ಸನ್ರೈಸ್ ರೆಸಾರ್ಟ್ ಅಂತ ಯಾರು ಮಾಡಿದ್ದಾರೆ, ಅವರೊಬ್ರು ಬೆಂಗಳೂರಿನವರು ಅಂತ ಹೇಳಿ ಗೊತ್ತಾಗಿದೆ. ಸೊ ಇದ್ರ ಮೇಲೆ ಆಲ್ಮೋಸ್ಟ್ ಎಲ್ಲ ಕಡೆನೂ ಕಂಪ್ಲೇಂಟ್, AC ಇರ್ಬೋದು, DC ಇರ್ಬೋದು, ಎಲ್ಲ ಕಡೆನೂ ಕೊಟ್ಟಿದ್ದಾರೆ. ಇವಾಗ DC ಮಾತ್ರ ಈಗ ರೀಸೆಂಟಾಗಿ ರದ್ದುಗೊಳಿಸ್ಲಿ ಅಂತ ಕೊಟ್ಟಿದ್ದಾರೆ. ಇದ್ರ ಮುಂದಕ್ಕೆ ಅದೇನಿದ್ರು ಈ ಥರ ಆಗಬಾರ್ದು. ಯಾಕಂದರೆ ಅವರೆಲ್ಲ ಬಲಾಢ್ಯರು ಇರ್ತಾರೆ, ನಿಮ್ಗೆ ಗೊತ್ತಿರ್ಬೋದು. ಬ್ಯಾಂಗ್ಳೂರಿಂದ ರೆಸಾರ್ಟ್ ಮಾಡೋಕ್ಕೆ ಬಂದಿರೋರೆಲ್ಲ ಇಲ್ಲೆಲ್ಲ ಬಲಾಢ್ಯರೇ ಇರ್ತಾರೆ. ಈ ಒಂದು ಇನ್ಫ್ಲೂಯೆನ್ಸ್ ಇಲ್ಲ, ದುಡ್ಡಿಂದೋ ಇಲ್ಲ ರೌಡಿಸಮ್ ಈ ಥರ ಎಲ್ಲ ಮಾಡ್ತಿರ್ತಾರೆ. ಮುಂದಿನ ದಿನಗಳಲ್ಲಿ ಇವ್ರಿಗೆಲ್ಲ ರಕ್ಷಣೆನೂ ಸಿಗಬೇಕು. ಆ ಕಾರಣಕ್ಕೆ ಇವತ್ತು ಪ್ರೆಸ್ ಮೀಟ್ ಮಾಡಿ ನಾವಿಲ್ಲಿ ತಿಳಿಸೋಕ್ಕೆ ಇದು ಮಾಡ್ತಿರೋದು. ಈಗ ಗ್ರಾಮಸ್ಥರು